ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಜೀವನದಲ್ಲಿ ಒಮ್ಮೆಯಾದರೂ ರೈಲಿನಲ್ಲಿ ಪ್ರಯಾಣಿಸಿರಬೇಕು ಮತ್ತು ನೀವು ಸಾಮಾನ್ಯ ರೈಲ್ವೆ ಹಳಿಯಲ್ಲಿ ಪ್ರಯಾಣಿಸಿರಬೇಕು. ಆದರೆ ಇಂದು ನಾನು ನಿಮಗೆ ಜಗತ್ತಿನ ಕೆಲವು ಅತ್ಯಂತ ಅಪಾಯಕಾರಿ ರೈಲ್ವೆ ಹಳಿಗಳ ಬಗ್ಗೆ ಹೇಳಲಿದ್ದೇನೆ. ನೀವು ಎಂದಿಗೂ ತಪ್ಪಾಗಿ ಪ್ರಯಾಣಿಸಲು ಬಯಸುವುದಿಲ್ಲ. ಈ ಹಳಿಗಳಲ್ಲಿ ಕೆಲವು ತುಂಬ ಅಪಾಯಕಾರಿಯಾಗಿದ್ದು ದುರ್ಬಲ ಹೃದಯ ಹೊಂದಿರುವ ಜನರು ಅವುಗಳ ಮೇಲೆ ಪ್ರಯಾಣಿಸಲು ಅನುಮತಿಸುವುದಿಲ್ಲ ಮತ್ತು ಕೆಲವು ಹಳಿಗಳು ಅವುಗಳನ್ನು ಮಾಡುವಾಗ ಅನೇಕ ಕಾರ್ಮಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ವಿಶ್ವದ ಆ 7 ಅತ್ಯಂತ ಅಪಾಯಕಾರಿ ರೈಲ್ವೆ ಹಳಿಗಳು ಯಾವುವು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಥಾಯ್ಲೆಂಡ್ ಮೆಕ್ಲಮ್ ಮಾರುಕಟ್ಟೆ ರೈಲ್ವೆ ಟ್ರ್ಯಾಕ್ ಅನ್ನು ನೋಡುತ್ತಿದ್ದೀರಿ ಸ್ನೇಹಿತರೆ. ಈ ರೈಲು ಪ್ರಯಾಣಿಕರಿಗೆ ಸಾಕಷ್ಟು ಸುರಕ್ಷಿತವಾಗಿದೆ, ಆದರೆ ಹೊರಗೆ ಇರುವ ಜನರಿಗೆ ಈ ರೈಲು ದೊಡ್ಡ ಅಪಾಯ. ನಿಮಗೆ ಅರ್ಥವಾಗದಿದ್ದರೆ ನಾನು ವಿವರಿಸುತ್ತೇನೆ. ಸ್ನೇಹಿತರೆ, ಥೈಲ್ಯಾಂಡ್ನ ಮೆಕ್ಲಮ್ ರೈಲ್ವೆ ನಿಲ್ದಾಣದ ಬಳಿಯ ಹಳಿಗಳು ನಗರದ ಜನದಟ್ಟಣೆಯ ಮಾರುಕಟ್ಟೆಯ ಮಧ್ಯದಲ್ಲಿ ಹಾದು ಹೋಗುತ್ತವೆ. ಆಶ್ಚರ್ಯಕರ ವಿಷಯವೆಂದರೆ ಇಲ್ಲಿ ಅತಿ ದೊಡ್ಡ ತರಕಾರಿ ಮಾರುಕಟ್ಟೆಯನ್ನು ಹಳಿಗಳ ಮೇಲೆಯೇ ಸ್ಥಾಪಿಸಲಾಗಿದೆ. ಸ್ಥಳಾವಕಾಶ ಕೊರತೆಯಿಂದಾಗಿ ಅನೇಕ ಜನರು ರೈಲ್ವೆ ಹಳಿಗಳ ಮೇಲೆಯೂ ತಮ್ಮ ಅಂಗಡಿಗಳನ್ನು ಸ್ಥಾಪಿಸುತ್ತಾರೆ. ಆದರೆ ರೈಲಿನ ಶಬ್ದ ಕೇಳಿದ ತಕ್ಷಣ ಎಲ್ಲರೂ ಓಡಿ ಹೋಗುತ್ತಾರೆ. ಅವರು ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಲು ಪ್ರಾರಂಭಿಸುತ್ತಾರೆ ಮತ್ತು ಟ್ರೈನ್ ಹೋದ ತಕ್ಷಣ ಸಾಲು ಮತ್ತೆ ಬಂದು ಅಂಗಡಿಗಳನ್ನು ಸ್ಥಾಪಿಸುತ್ತಾರೆ. ರೈಲು ಮತ್ತು ಈ ಜನರ ನಡುವೆ ಕೇವಲ 1 ಅಡಿ ಅಂತರವಿದ್ದು ಇದರಿಂದಾಗಿ ಅವರ ಜೀವನಕ್ಕೆ ಯಾವಾಗಲೂ ಅಪಾಯವಿದೆ ಎಂದು ತಿಳಿದರೆ ನೀವು ಆಶ್ಚರ್ಯಪಡುವಿರಿ. ರೈಲು ಪೂರಿ ಅರ್ಜೆಂಟೀನಾವನ್ನು ತಲುಪುತ್ತದೆ. ಅರ್ಜೆಂಟೀನಾದಲ್ಲಿ ನಿರ್ಮಿಸಲಾದ ಈ ರೈಲ್ವೆ ಹಳಿ ವಿಶ್ವದ ಅತ್ಯಂತ ಅಪಾಯಕಾರಿ ರೈಲ್ವೆ ಹಳಿಗಳಲ್ಲಿ ಒಂದಾಗಿದೆ. ಈ ರೈಲ್ವೆ ಹಳಿಯನ್ನು 1948ರಲ್ಲಿ ನಿರ್ಮಿಸಲಾಯಿತು ಮತ್ತು ಇದನ್ನು ನಿರ್ಮಿಸಲು ಒಟ್ಟು 27 ವರ್ಷಗಳು ಬೇಕಾಯಿತು ಎಂದು ನಾವು ನಿಮಗೆ ಹೇಳುತ್ತೇವೆ. ಸ್ನೇಹಿತರೆ, ಈ ರೈಲ್ವೆ ಹಳಿಯನ್ನು ಟ್ರೈನ್ ಟು ದಿ ಕ್ಲಾಸ್ ಎಂದು ಕರೆಯುತ್ತಾರೆ. ಅದನ್ನು ನಾವು ನಿಮಗೆ ಹೇಳಬೇಕೆಂದರೆ ಈ ರೈಲಿನ ಹಳಿಯನ್ನು ನೆಲದಿಂದ ಸುಮಾರು 4725 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಇದರಿಂದಾಗಿ ಜನರು ಈ ರೈಲಿನಲ್ಲಿ ಪ್ರಯಾಣಿಸಲು ಹಿಂಜರಿಯುತ್ತಾರೆ. ಈ ರೈಲು ಸುಮಾರು 21 ಸುರಂಗಗಳು ಮತ್ತು 29 ಶಿಖರಗಳ ಮೂಲಕ ಹಾದು ಹೋಗುತ್ತದೆ. ಸ್ನೇಹಿತರೆ, ರೈಲ್ವೆ ಹಳಿ ಈ ಪರ್ವತದ ಮೂಲಕ ಹಾದು ಹೋಗುತ್ತದೆ ಮತ್ತು ಈ ಹಳಿ ವಾಯುವ್ಯ ಅರ್ಜೆಂಟೀನಾವನ್ನು ಚೀನಾಕ್ಕೆ ಸಂಪರ್ಕಿಸುತ್ತದೆ. ಈ ರೈಲ್ವೆ ಹಳಿಯ ಎತ್ತರದ ಕಾರಣದಿಂದಾಗಿ ಇಲ್ಲಿನ ರೈಲ್ವೆ ಇಲಾಖೆಯು ಪ್ರತಿದಿನ ಈ ಹಳಿಯನ್ನು ಪರಿಶೀಲಿಸುತ್ತದೆ ಎಂದು ನಾವು ನಿಮಗೆ ಹೇಳುತ್ತೇವೆ. ಅಷ್ಟಮಿ ಮಾರ್ಗ ಅಥವಾ ರೈಲು ಮಾರ್ಗವನ್ನು ಜಪಾನ್ನ ಅತ್ಯಂತ ಅಪಾಯಕಾರಿ ರೈಲು ಮಾರ್ಗವೆಂದು ಪರಿಗಣಿಸಲಾಗಿದೆ. ಈ ಹಳಿಯ ಕೆಲವು ಭಾಗವು ತೆಳುವಾದ ಕಬ್ಬಿಣದ ಸೇತುವೆಯ ಮೂಲಕ ಹಾದು ಹೋಗುತ್ತದೆ. ಇದು 2 ಬದಿಗಳಿಂದ ತೆರೆದಿರುತ್ತದೆ. ಆದ್ದರಿಂದ ರೈಲು ಚಾಲಕನು ರೈಲನ್ನು ಬಹಳ ಎಚ್ಚರಿಕೆಯಿಂದ ಓಡಿಸಬೇಕಾಗುತ್ತದೆ, ಏಕೆಂದರೆ ಚಾಲಕನ ಒಂದು ತಪ್ಪು ನಡೆಯಿಂದ ರೈಲು ನೇರವಾಗಿ ಹಳಿಯಿಂದ ಬೀಳಬಹುದು. ಆದ್ದರಿಂದ ಈ ಅಪಾಯ ಇಲ್ಲಿಗೆ ಮಾತ್ರ ಕೊನೆಗೊಳ್ಳುವುದಿಲ್ಲ. ಮುಂದೆ ಈ ರೈಲು ಪಶ್ಚಿಮ ಜ್ವಾಲಾಮುಖಿಯ ಬಳಿ ಹಾದು ಹೋಗುತ್ತದೆ. ಇದು ಜಪಾನ್ನ ಅತಿ ದೊಡ್ಡ ಮತ್ತು ಅಪಾಯಕಾರಿ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಇದರಿಂದಾಗಿ ಪ್ರಯಾಣಿಕರ ಮೇಲೆ ಯಾವಾಗಲೂ ಜ್ವಾಲಾಮುಖಿಯ ಅಪಾಯವಿರುತ್ತದೆ. ಇಲ್ಲಿ ಪ್ರಯಾಣಿಸುವಾಗ ನೀವು ಮುಷ್ಕರದ ಬಳಿ ಉರಿಯುತ್ತಿರುವ ಜ್ವಾಲೆಯನ್ನು ಸುಲಭವಾಗಿ ನೋಡಬಹುದು. ದೇವರು ಇದನ್ನು ನಿಷೇಧಿಸುತ್ತಾನೆ. ಆದರೆ ಈ ಜ್ವಾಲಾಮುಖಿಯಲ್ಲಿದ್ದರೆ ಒಂದು ವೇಳೆ ಸ್ಫೋಟ ಸಂಭವಿಸಿದರೆ ಈ ಪ್ರಯಾಣಿಕರನ್ನು ಯಾರೂ ಉಳಿಸಲು ಸಾಧ್ಯವಿಲ್ಲ. ಇಲ್ಲಿ ಹಾದು ಹೋಗುವಾಗ ನೀವು ದಟ್ಟವಾದ ಕಾಡುಗಳು ಮತ್ತು ಆಳವಾದ ಕಣಿವೆಗಳನ್ನು ನೋಡುತ್ತೀರಿ. ಅವು ಮೇಲಿನಿಂದ ನೋಡಿದಾಗ ಭಯಾನಕವಾಗಿ ಕಾಣುತ್ತವೆ. ಚೆನ್ನೈನಿಂದ ರಾಮೇಶ್ವರಂ ರೈಲು ಮಾರ್ಗ. ಸ್ನೇಹಿತರೆ, ಇಲ್ಲಿವರೆಗೆ ನೀವು ಪ್ರಪಂಚದ ಅನೇಕ ಅಪಾಯಕಾರಿ ರೈಲು ಹಳಿಗಳನ್ನು ನೋಡಿದ್ದೀರಿ, ಆದರೆ ಈಗ ನಾವು ನಿಮಗೆ ಭಾರತದ ಅತ್ಯಂತ ಅಪಾಯಕಾರಿ ರೈಲು ಹಳಿಯನ್ನು ತೋರಿಸುತ್ತೇವೆ. ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ನೆಲೆಗೊಂಡಿರುವ ಈ ರೈಲು ಹಳಿ ತಮಿಳುನಾಡಿನ ರಾಮೇಶ್ವರಂ ಅನ್ನು ಪಂಪಂ ದ್ವೀಪಕ್ಕೆ ಸಂಪರ್ಕಿಸುತ್ತದೆ. ಆದ್ದರಿಂದ ಇದನ್ನು ಪಂಪಾ ಸೇತುವೆ ಎಂದು ಕರೆಯುತ್ತಾರೆ. ಈ ಸೇತುವೆ ಒಟ್ಟು ಉದ್ದ ಸುಮಾರು 2 ಕಿಲೋಮೀಟರ್. ಈ ಸೇತುವೆ ನಿರ್ಮಾಣವನ್ನು 1911ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಫೆಬ್ರವರಿ 24, 1914ರಂದು ಈ ಸೇತುವೆ ಪೂರ್ಣಗೊಂಡಿತು. ಸ್ನೇಹಿತರೆ, ಈ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ರೈಲಿನಿಂದ ಹೊರಗೆ ನೋಡಿದಾಗ ಸುತ್ತಲೂ ಸಮುದ್ರವನ್ನು ಮತ್ತು ಸಮುದ್ರದ ಮಧ್ಯದಲ್ಲಿ ದೊಡ್ಡ ಅಲೆಗಳು ಇರುವುದನ್ನು ನೋಡುತ್ತಾರೆ. ನಂತರ ರೈಲಿನಲ್ಲಿ ಕುಳಿತ ಪ್ರಯಾಣಿಕರ ಉಸಿರು ನಿಲ್ಲುತ್ತದೆ. ಇಲ್ಲಿ ಆಗಾಗ್ಗೆ ಬೀಸುವ ಬಿರುಗಾಳಿಗಳು ಮತ್ತು ಬಲವಾದ ಗಾಳಿಗಳ ನಡುವೆ ಫಿಶ್ ರೈಲ್ವೆ ಹಳಿಯಲ್ಲಿ ಚಲಿಸುವ ರೈಲಿನ ಪ್ರಯಾಣವು ತುಂಬ ರೋಮಾಂಚನಕಾರಿ ಮತ್ತು ಅಪಾಯಕಾರಿಯಾಗಿದ್ದು ಜನರು ಅಲ್ಲಿಗೆ ಹೋಗಲು ಹಿಂಜರಿಯುತ್ತಾರೆ. ಡೆತ್ ರೈಲ್ವೆ ಟ್ರ್ಯಾಕ್, ಥೈಲ್ಯಾಂಡ್. ಫ್ರೆಂಡ್ಸ್, ಬೀಚ್ ರೈಲ್ವೆ ಟ್ರ್ಯಾಕ್ ಥೈಲ್ಯಾಂಡ್ ವಾಕ್ಸ್ ನಗರವನ್ನು ಬರ್ಮಾದ ರಂಗೋನ್ ನಗರಕ್ಕೆ ಸಂಪರ್ಕಿಸುತ್ತದೆ. ಈ ರೈಲ್ವೆ ಹಳಿಯ ಒಟ್ಟು ಉದ್ದ ಸುಮಾರು 415 ಕಿಲೋಮೀಟರ್. ಈ ರೈಲ್ವೆ ಹಳಿ ಎಷ್ಟು ಅಪಾಯಕಾರಿ ಎಂದರೆ ಈ ರೈಲ್ವೆ ಹಳಿಯನ್ನು 1947ರಲ್ಲಿ ಮುಚ್ಚಲಾಯಿತು ಮತ್ತು ಇದಕ್ಕೆ ಕಾರಣ ತಿಳಿದರೆ ಯಾರ ಆತ್ಮವಾದರೂ ನಡುಗುತ್ತದೆ. ಈ ರೈಲ್ವೆ ಹಳಿಯನ್ನು ನಿರ್ಮಿಸುವಾಗ 90,000ಕ್ಕೂ ಹೆಚ್ಚು ಜನರು ಗವಾಹಿ ನದಿಯಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡರು. ಆದ್ದರಿಂದ ಈ ರೈಲ್ವೆ ಹಳಿಯನ್ನು ಸಾವಿನ ರೈಲ್ವೆ ಹಳಿ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಈ ಅಪಘಾತದ ಹೊರತಾಗಿಯೂ ಈ ರೈಲ್ವೆ ಹಳಿಯನ್ನು 10 ವರ್ಷಗಳ ನಂತರ 1957ರಲ್ಲಿ ಮತ್ತೆ ತೆರೆಯಲಾಯಿತು. ಇಲ್ಲಿ ಗಾಳಿಯ ರಭಸದಿಂದ ಬೀಸುವ ರೈಲಿನ ಶಬ್ದವು ಹೃದಯವೇದ್ರಕವಾಗಿದೆ. ರೈಲಿನಲ್ಲಿ ಕುಳಿತವರಿಗೆ ಈ ಎತ್ತರವು ರೋಮಾಂಚನಕಾರಿಯಾಗಿದೆ. ಇಲ್ಲಿ ಪ್ರಯಾಣಿಸುವುದು ದುರ್ಬಲ ಹೃದಯದವರ ವಿಷಯವಲ್ಲ. ಜಕಾರ್ತ
ಬಂದು ರೈಲು ಮಾರ್ಗ. ಇಂಡೋನೇಷ್ಯಾ. ಸ್ನೇಹಿತರೆ, ಈ ಇಂಡೋನೇಷ್ಯಾದಲ್ಲಿ ಚಲಿಸುವ ಈ ಹೈಸ್ಪೀಡ್ ರೈಲು ಜಕಾರ್ತನ್ನು ಇಂಡೋನೇಷ್ಯಾದ ಬಂದು ನಗರಕ್ಕೆ ಸಂಪರ್ಕಿಸುತ್ತದೆ. ಜಕಾರ್ತದಿಂದ ಬಂದುವಿಗೆ ಹೋಗುವ ಈ ಪ್ರಯಾಣವು ಕೇವಲ 3 ಗಂಟೆಗಳಲ್ಲಿರುತ್ತದೆ. ಆದರೆ ಈ 3 ಗಂಟೆಗಳು ನಿಮಗೆ ರೋಲರ್ ಕೋಸ್ಟರ್ ಸವಾರಿಯನ್ನು ನೀಡಲು ಸಾಕು. ಈ ಪ್ರಯಾಣದ ಸಮಯದಲ್ಲಿ ನೀವು ಅನೇಕ ಸುಂದರ ದೃಶ್ಯಗಳನ್ನು ಸಹ ನೋಡುತ್ತೀರಿ. ಆದರೆ ವಿಡಿಯೋದ ಶೀರ್ಷಿಕೆಯಿಂದ ನಾವು ಈ ರೈಲನ್ನು ಏಕೆ ಸೇರಿಸಿದ್ದೇವೆ ಎಂದು ನಿಮಗೆ ಈಗಲೇ ತಿಳಿದಿರಬೇಕು. ಸ್ನೇಹಿತರೆ, ಈ ಪ್ರಯಾಣದ ನಿಜವಾದ ಮೋಜು ಆಗ ಪ್ರಾರಂಭವಾಗುತ್ತದೆ. ದಟ್ಟವಾದ ಉಷ್ಣವಲಯದ ಕಾಡಿನ ಮೇಲೆ ನಿರ್ಮಿಸಲಾದ ಹಳಿಯನ್ನು ತೆರೆಯುವ ಮೂಲಕ ಪ್ರೇಮ್ ಕೆಳಗೆ ಇಳಿಯುವಾಗ ದೃಶ್ಯವು ತುಂಬ ಭಯಾನಕವಾಗುತ್ತದೆ. ಏಕೆಂದರೆ ನೀವು ರೈಲಿನಿಂದ ಕೆಳಗೆ ನೋಡಿದ ತಕ್ಷಣ ನೀವು ಊಹಿಸಲು ಸಾಧ್ಯವಾಗದ ಕಾಡಿನ ದೃಶ್ಯಗಳನ್ನು ನೀವು ನೋಡುತ್ತೀರಿ. ದೇಶ್ನಾಕ್ ರೈಲ್ವೆ ಟ್ರ್ಯಾಕ್ ಕ್ವಾಡ್ಕೋರ್. ಸ್ನೇಹಿತರೆ, ಈ ರೈಲು ಇಸ್ಲಾಂ ಮತ್ತು ಈ ಪರ್ವತದ ನಡುವೆ ಈ ಪರ್ವತದ ಮೇಲೆ ಒಂದು ಪದ ಅಥವಾ ಅದಕ್ಕಿಂತ ಕಡಿಮೆ ಚಲಿಸುತ್ತದೆ. ಈ ಅಪಾಯಕಾರಿ ಪರ್ವತದ ಮೇಲೆ ನೆಲೆಗೊಂಡಿರುವ ಈ ರೈಲ್ವೆ ಹಳಿ ಸುಮಾರು 12 ಕಿಲೋಮೀಟರ್ ಉದ್ದವಾಗಿದೆ. 1990ರಲ್ಲಿ ನಿರ್ಮಿಸಲಾದ ಈ ರೈಲ್ವೆ ಹಳಿ ಎಂಜಿನಿಯರಿಂಗ್ನ ಅತ್ಯುತ್ತಮ ಉದಾಹರಣೆಯಾಗಿದೆ. ಒಂದು ಬದಿಯಲ್ಲಿ ಎತ್ತರದ ಪರ್ವತಗಳಿವೆ ಮತ್ತು ಇನ್ನೊಂದು ಬದಿಯಲ್ಲಿ ಆಳವಾದ ಕಂದರವಿದೆ. ಇದರಿಂದ ಜನರ ಜೀವನ ಅಪಾಯದಲ್ಲಿದೆ. ಸ್ನೇಹಿತರೆ, ಈ ರೈಲ್ವೆ ಹಳಿ ತುಂಬ ಕಿರಿದಾಗಿದ್ದು ಅದನ್ನು ನಿರ್ಮಿಸುವಾಗ 100 ಕಾರ್ಮಿಕರು ಪರ್ವತದಿಂದ ಬಿದ್ದು ಸಾವನ್ನಪ್ಪಿದರು. ಆದ್ದರಿಂದ ಇದನ್ನು ಡೆವಿಲ್ಸ್ ನೋಸ್ ಎಂದು ಕರೆಯಲಾಗುತ್ತದೆ. ಈ ಹಳಿಯ ತಿರುವು ತುಂಬ ಕಡಿದಾಗಿರುವುದರಿಂದ ರೈಲು ಹಳಿಯಿಂದ ಜಾರಿ ಬೀಳುವ ಅಪಾಯ ಯಾವಾಗಲೂ ಇರುತ್ತದೆ. ನೀವು ಸಾಹಸವನ್ನು ಇಷ್ಟಪಡುವವರಾಗಿದ್ದರೆ ಮತ್ತು ಬಲವಾದ ಹೃದಯವನ್ನು ಹೊಂದಿದ್ದರೆ ನೀವು ಈ ರೈಲ್ವೆ ಹಳಿಯಲ್ಲಿ ಪ್ರಯಾಣಿಸಬೇಕು. ಸ್ನೇಹಿತರೆ, ವಿಶ್ವದ ಅತ್ಯಂತ ಅಪಾಯಕಾರಿ ರೈಲ್ವೆ ಹಳಿಗಳಲ್ಲಿ ನೀವು ಯಾವ ರೈಲ್ವೆ ಹಳಿಯಲ್ಲಿ ಪ್ರಯಾಣಿಸಲು ಬಯಸುತ್ತೀರಿ ಎಂದು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಮತ್ತು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅಧಿಸೂಚನೆಯನ್ನು ಆನ್ ಮಾಡಿ. ಶೀಘ್ರದಲ್ಲೇ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ.